ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಹೇಗೆ ನಾವು ಸರಳವಾಗಿರುವಂತಹ ರೆಮಿಡೀಸ್ ನ ಮಾಡ್ಕೊಳ್ಬಹುದು, ಇದೆಲ್ಲದ್ರ ಬಗ್ಗೆ ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾ ಬಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಮತ್ತಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ನಮ್ಗೆ ಉಪಯುಕ್ತವಾಗಿರುವಂತಹ ವಿಚಾರಗಳು, ಪ್ರತಿಯೊಬ್ಬರಿಗೂ ಸರಳವಾಗಿರುವಂತಹ ರೆಮಿಡೀಸ್ ಅವ್ರ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಹೇಗೆ ಮಾಡ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಎಲ್ರಿಗೂ ಕೂಡ ಅನುಕೂಲ ಆಗಿದೆ. ಅವರೆಲ್ಲರ ಪರವಾಗಿ ತಮಗೆ ಧನ್ಯವಾದಗಳು ಗುರುಗಳೇ. ಇನ್ನು ಈ ಒಂದು ಮಂತ್ರಗಳ ಕುರಿತಾಗಿ ನಾವು ಮಾತನಾಡೋದಾದ್ರೆ, ಈ ಮಂತ್ರಗಳಿಗೆ ಯಾವ ರೀತಿಯಾಗಿರುವಂತಹ ಮಹತ್ವ ಇದೆ ಅಂತ. ಯಾಕಂದ್ರೆ ನಾವು ಕೆಲವೊಂದು ದೇವರುಗಳನ್ನ ನೋಡಿದಾಗ, ಈಗ ಬ್ರಹ್ಮನಿಗೆ 4 ಮುಖ, ಜೊತೆಗೆ ದತ್ತಾತ್ರೇಯ ಸ್ವಾಮಿಗೆ 3 ಮುಖಗಳಿದೆ. ಇನ್ನು ಗಾಯತ್ರಿ ದೇವಿಗೆ ನಮ್ಗೆ 5 ಮುಖಗಳು 3 ಪಾದ ಇದೆ. ಏನಿದ್ರೆ ಒಂದು ವಿಶೇಷ, ಹೇಗಿದು ಈ ಒಂದು ಗಾಯತ್ರಿ ಮಂತ್ರದ ಮಹತ್ವ ಏನು, ವೇದ ಮಂತ್ರದ ಕುರಿತಾಗಿರ್ಬೋದು, ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಗಾಯತ್ರಿ ಬಗ್ಗೆ ಮೊದಲು ತಿಳಿಸಿಲ್ಲ, ಬಹುಶಃ ತುಂಬಾ ಹಿಂದೆ ಇರ್ಬೋದು ಗುರುಗಳೇ. ಆದ್ರೆ ಇದ್ರ ಮಹತ್ವ ಏನು, ಹೇಗೆ ಬಳಸ್ಕೊಳ್ಬಹುದು ನಾವು ನಮ್ಮ ಜೀವನದಲ್ಲಿ, ಮಂತ್ರದ ಬಗ್ಗೆನಾ? ಗಾಯತ್ರಿ ಮಂತ್ರದ ಕುರಿತಾಗಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಗಾಯತ್ರಿ ಮಂತ್ರ ಅತ್ಯಂತ ಮಹಿಮಾನ್ವಿತವಾದದ್ದು. ವಿಶ್ವಾಮಿತ್ರರು ವಿಶ್ವಕ್ಕೆ ಕೊಟ್ಟಿರುವ ಅತ್ಯಂತ ದೊಡ್ಡದೊಂದು ಆಭರಣ ಅಂತಂದ್ರೆ, ಬೆಲೆ ಕಟ್ಟಲಾಗದ ಆಭರಣ ಅಂತಂದ್ರೆ ಈ ಗಾಯತ್ರಿ ಮಂತ್ರ. ಅದ್ರಲ್ಲಿ ಅಷ್ಟು ರಹಸ್ಯವಾಗಿರತಕ್ಕಂತಹ ಶಕ್ತಿ ಇದೆ. ಅದೇ ಹೇಳ್ತಾರೆ, ನಗಾಯಿತ್ರ ಪರಮಂತಹ ನ ದೇವತ ಪರದೇವತ, ನ ದೇವತ ಪರದೇವತ. ಅಂದ್ರೆ ಈ ಗಾಯತ್ರಿ ಮಂತ್ರಕ್ಕಿಂತಲೂ ಇನ್ನ ದೊಡ್ಡ ಮಂತ್ರ ಇಲ್ಲ. ಈ ಗಾಯತ್ರಿ ಮಂತ್ರಕ್ಕಿಂತಲೂ ಶಕ್ತಿ ಮಂತ್ರ ಮತ್ತೊಂದಿಲ್ಲ. ಈ ಗಾಯತ್ರಿ ದೇವಿಗಿಂತಲೂ ಮಹಿಮಾನ್ವಿತವಾಗಿರತಕ್ಕಂಥ ದೇವಿ ಮತ್ತೊಬ್ಬರಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗಾಯತ್ರಿ ದೇವಿಗೆ ಪಂಚಮುಖಗಳು. ಆ ಪಂಚ ಮುಖಗಳ ವರ್ಣನೆ ಕೂಡ ಹೇಗಿರುತ್ತೆ ಅಂತಂದ್ರೆ, ಮುತ್ತು, ಮಾಣಿಕ್ಯ, ಮರಕತ, ನೀಲ, ಹವಳ, ಈ ವರ್ಣದ ರೂಪದಲ್ಲಿ ಕಾಣ್ಗೊಳಿಸ್ತಾಳೆ. ಅಂದ್ರೆ ಈ ಪಂಚಮುಖಗಳು ಯಾವುದರ ಪ್ರತೀಕ, ಏನನ್ನ ನಮಗೆ ತೋರಿಸುತ್ತೆ ಅಂತಂದ್ರೆ ಪಂಚಭೂತಗಳನ್ನ ತೋರಿಸುತ್ತೆ. ಈ ಪಂಚಭೂತಗಳು ನಿಮಗೆ ನಾನು ಹೇಳಿದೆ, ಈ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂತ ಇತ್ತೀಚೆಗೆ ಅಂತಹ ಆ ಅದ್ಭುತವಾಗಿರ್ತಕ್ಕಂತಹ ಪಂಚಭೂತಗಳ ರೂಪವೇ ಆಕೆ. ಆ ಪಂಚಭೂತಗಳನ್ನ ಇಂಡಿಕೇಟ್ ಮಾಡತಕ್ಕಂತಹದ್ದು ಆ ಅಮ್ಮನ 5 ಮುಖಗಳು. ಇನ್ನು ಆಕೆಗೆ ದಶಭುಜಗಳು, 10 ಭುಜಗಳಿದ್ದಾವೆ. ಆ 10 ಭುಜಗಳ 2ರಲ್ಲಿ ಮಾತ್ರ ಕಮಲಗಳು ಇಟ್ಕೊಂಡಿದ್ರೆ, ಇನ್ನು ಉಳಿದಾಗಿರ್ತಕ್ಕಂತಹ 8 ಕೈಗಳಲ್ಲಿ ಗದೆ, ಅಂಕುಶ, ಖಡ್ಗ, ಪಾಶ, ಈ ರೀತಿ ಎಲ್ಲಾ ತರಹದ ಕೂಡ ಆಯುಧಗಳು ಇಟ್ಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ದಶಭುಜ. ಈ 10 ಕೂಡ, ಈ 10 ಭುಜಗಳು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ದಶ ದಿಕ್ಕುಗಳನ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ, ಈಶಾನ್ಯ, ಊರ್ಧ್ವ ಅಂಡ್ ಅದು, 10 ದಿಕ್ಕುಗಳನ್ನ ತೋರಿಸುವಂಥದ್ದು. ಇನ್ನು ಪೂರ್ತಿ ಆವರಿಸ್ಕೊಂಡಿದ್ದಾರೆ. ಇನ್ನು ಬೇರೆ ಏನಿದೆ? ಆಮೇಲೆ ಗಾಯತ್ರಿ ಮತ್ತು ನಮ್ಮಗಳ ಮಧ್ಯೆ ಒಂದು ಅನುಸಂಧಾನ ಏರ್ಪಡುತ್ತೆ. ಆ ಅನುಸಂಧಾನ ಏರ್ಪಡೋದು ಅಂತಂದ್ರೆ, ಇದನ್ನ ಹೇಗೆ ನಾವು ಉದಾಹರಣೆ ತೆಗೆದುಕೊಳ್ಬೇಕು ಅಂತಂದ್ರೆ, ಅದು ಪ್ರಕೃತಿ. ಪ್ರಕೃತಿಯಲ್ಲಿ ಏನಿದೆ ಇದೆಲ್ಲವೂ ಕೂಡ ಆ ಗಾಯತ್ರಿಯದ್ದೇ. ಆದ್ದರಿಂದ ಈಗ ನೋಡಿ, ನಿಮ್ಮ ಮೊಬೈಲ್ ಇದೆ, ನಿಮ್ಮ ಮನೆಯಲ್ಲೇ ಇಂಟರ್ನೆಟ್ ಇದೆ, ನೀವೆಲ್ಲ ಹೊರಗಡೆ ಹೋಗ್ತಿದ್ದಂಗೆ ಅದು ಕನೆಕ್ಟಿವಿಟಿ ಕಟ್ ಆಗುತ್ತೆ. ಹೌದು, ಡಿಸ್ಕನೆಕ್ಟ್ ಆಗುತ್ತೆ. ಮತ್ತೆ ನೀವು ಮನೆ ಒಳಗಡೆ ಬಂದ್ರೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗ್ಬಿಡುತ್ತೆ.
ಆ ಕನೆಕ್ಟ್ ಆಗ್ತಕ್ಕಂತಹದ್ದು ಆ ಇಂಟರ್ನೆಟ್ ನಿಮಗೆ ಕಾಣಿಸೋದಿಲ್ಲ. ನಿಮ್ಮ ಮೊಬೈಲ್ ಒಳಗಡೆ ಏನು ಆ ವೈಫೈ ಹಾಕ್ಸ್ಕೊಂಡಿರ್ತೀರಿ, ಎಷ್ಟು ಚೆನ್ನಾಗಿ ಅದು ಕನೆಕ್ಟ್ ಆಯ್ತೋ ನಮ್ಮ ಮನಸ್ಸಲ್ಲಿ 10 ಸಲ ಈ ಯೂನಿವರ್ಸ್ ಜೊತೆ ಹೊಂದಿಕೊಂಡಿದ್ದು ಕನೆಕ್ಟ್ ಆಗ್ತಕ್ಕಂತಹದಕ್ಕೆ ನೀವು ಹತ್ರ ಆಗಿರ್ಬೇಕು. ಅಂದ್ರೆ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂತ ಅನ್ನೋದ್ರ ಹಿಂದೆ ವೈಫೈ ಇರ್ಬೇಕು ಅಲ್ವಾ, ಹಾಕ್ಸಿರ್ಬೇಕು. ಹಾಕ್ಸಬೇಕಾದ್ರೆ ಅವನ್ ಯಾವನೋದನ್ನ ಕಂಡಿಡಿದಿರ್ಬೇಕು, ಕಂಡಿಡಿಬೇಕಾದ್ರೆ ಅವ್ನ ಜ್ಞಾನ ಇರಬೇಕು. ಆ ಜ್ಞಾನ ಇದ್ದಾದ್ಮೇಲೆ ಅವನಿಗೆ ಆ ಒಂದು ವಸ್ತುಗಳು ಬೇಕು, ಮತ್ತೆ ಅದಕ್ಕೆ ನೀವು ಪೇ ಮಾಡಿ ತಂದು ಇಟ್ಕೊಂಡಿರ್ಬೇಕು. ಎಷ್ಟು ಪ್ರೋಸೆಸ್ ಇದೆ ನೋಡಿ ಅದರ ಹಿಂದ್ಗಡೆ. ಹಾಗೆ ಗಾಯತ್ರಿ ಶಕ್ತಿಯ ಹಿಂದೆ ಒಂದು ಪ್ರೋಸೆಸ್ ಇದೆ. ಯಾಕೆನೆ ಅದನ್ನ ಹೇಳ್ತೀನಿ ಅಂತಂದ್ರೆ, ಇದನ್ನ ನೀವು ಹೇಗೇಗೋ ಮಾಡೋ ಹಾಗಿಲ್ಲ. ಹಾಡಿನ ರೂಪದಲ್ಲಿ ಹಾಡೋದಾಗ್ಲಿ, ಆಮೇಲೆ ನಿಮ್ಮ ಬೆಲ್ ಹೊಡೆಯುವಾಗ ಗಾಯತ್ರಿ ಮಂತ್ರ ಬರೋದಾಗ್ಲಿ, ಅಥವಾ ಕಾರ್ ರಿವರ್ಸ್ ತೆಗೆಯುವಾಗ ಗಾಯತ್ರಿ ಮಂತ್ರ ಬರೋದು, ನೀವು ಅಪಚಾರ ಮಾಡಿದಾಗುತ್ತೆ. ಗಾಯತ್ರಿ ಅದೇನು ಸ್ತೋತ್ರವಲ್ಲ, ವೇದ ಮಂತ್ರ. ಅದು ಅಕ್ಷರಗಳಿಗಲ್ಲ, ಅಲ್ಲಿರ್ತಕ್ಕ ಸ್ವರಗಳಿಗೆ ಶಕ್ತಿ ಇರ್ತಕ್ಕಂತಹದ್ದು. ಅದನ್ನ ಹೇಳಿದ್ರು ಉದಾತ್ತ ಅನದಾತ್ತ ಆ ಸ್ವರಿತಗಳ ಅಂತ ಏನಿದಾವೋ, ಆ ಉದಾತ್ತ ಅನದಾತ್ತ ಆ ಸ್ವರಿತಗಳಂತ ಏನು ಕಾಣಿಸ್ತಾವೋ ಆ ಇದು ಗಾಯತ್ರಿ ಮಂತ್ರದಲ್ಲಿ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಶಕ್ತಿ ಇದೆ. 3 ಪಾದಗಳು, 3 ಪಾದಗಳಲ್ಲೂ 8 ಬೀಜಾಕ್ಷರಗಳಿದ್ದಾವೆ. 3 ಪಾದಗಳಲ್ಲಿ 8 ಬೀಜಾಕ್ಷರಗಳಿದ್ದಾವೆ. ನೀವೇನಾದ್ರೂ ಒಂದು ದಿನಕ್ಕೆ 1000 ಗಾಯತ್ರಿ ಹೇಳ್ತೀರ ಅಂತಂದ್ರೆ, ಒಂದು ದಿನಕ್ಕೆ 1000 ಗಾಯತ್ರಿ ಅಂದ್ರೆ 1000. ಒಂದು ದಿನದಲ್ಲಿ 1000 ಗಾಯತ್ರಿ ಹೇಳ್ತೀರಿ ಅಂತಂದ್ರೆ 1 ತಿಂಗಳ ಒಳಗಡೆ ಬಹುಶಃ ಈ ಹಾವು ಪರೆಯನ್ನ ಕಳ್ಸ್ಕೊಳುತ್ತಲ್ಲ, ಹೇಗೆ ಅದನ್ನ ಪೊರೆಯನ್ನ ಕಳಚಿಕೊಂಡಾಗ ಅಂದ್ರೆ ಎಷ್ಟು ಲವಲವಕ್ಕೆ ಬಂದ್ಬಿಡುತ್ತೆ ಅಂದ್ರೆ ಆ ಹಾವಿಗೆ ನೀವು ಅಷ್ಟೇನೆ ಗತ ಜನ್ಮದ ಪಾಪವನ್ನ ನೀವು ಹೇಗೆ ಆ ಹಾವು ಪೊರೆ ಕಳ್ಚಿಕೊಳ್ತೋ ಆ ರೀತಿನೇ ನೀವು ಗಾಯತ್ರಿ ಮಂತ್ರ ಒಂದು ದಿನಕ್ಕೆ 1000 ಅಂದ 1000 ಸಂಖ್ಯೆಯಲ್ಲಿ 1 ತಿಂಗಳ ಪರ್ಯಂತ ಹೇಳಿದ್ರೆ ಪಾಪವನ್ನ ಅಷ್ಟು ಈಸಿಯಾಗಿ ಕಳ್ಕೊಳ್ತೀರಿ, ಒಂದು ಕಾಂತಿಯನ್ನ ಪಡ್ಕೊಂಡ್ಬಿಡ್ತೀರಿ. ಆ ಒಂದು ವೈಫ್ ಜೊತೆಗೆ ನಿಮ್ಮ ನೆಟ್ ಕನೆಕ್ಟ್ ಆದಂಗೆ ಕನೆಕ್ಟ್ ಆಗ್ಬಿಡ್ತೀರಿ. ಅಷ್ಟೊಂದು ಅದ್ಭುತಗಳು ಜరుగుತ್ತವೆ. ಅಷ್ಟು ಈಸಿ ಇಲ್ಲ ಗಾಯತ್ರಿ. ಅದೇ ನೀವೇನಾದ್ರೂ ಗಾಯತ್ರಿ ಅದೇ ಮಂತ್ರ ಹೇಳಿ ಈಗ ತತ್ ಏನು ಪ್ರಾರಂಭ ಆಗ್ತದೆ, ತತ್ ಅಂತ ಏನು ಪ್ರಾರಂಭ ಆಗುತ್ತೋ ಅಗ್ನಿ ಬೀಜಾಕ್ಷರ ಅದು, ಇನ್ನು ಸ್ವ ವಾಯು, ಹೀಗೆ ಇನ್ನು ಪ್ರಚೋದಯಾತ್ ಆ ಗಾಯತ್ರಿ ದೇವಿಯ ಆ ಕೊನೆಯ ಪಾದದಲ್ಲಿ ಬರ್ತಕ್ಕಂತಹ ಏನು ಆ 8 ಬೀಜಾಕ್ಷರ ಇದಾವೋ ನಮ್ಮ ಬುದ್ಧಿಯನ್ನ ಪ್ರಚೋದಿಸ್ತಕ್ಕಂತಹದ್ದು. ಏನಂತಂದ್ರೆ ನಮ್ಮ ಬುದ್ಧಿ ಪ್ರಚೋದಿಸುವಾಗ ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನಮಗೆ ಯಾವುದ್ರಲ್ಲೂ ಕೂಡ ನಿರ್ಧಾರ ತೆಗೆದುಕೊಳ್ಳಕ್ಕೆ ಬರೋದೇ ಇಲ್ಲ ಅಂತಂದ್ರೆ ನಮ್ಮ ವಾಕ್ ಒಳಗಡೆ ಆ ದೇವಿಯ ವಾಕ್ ಸೇರುತ್ತವೆ. ಅಂದ್ರೆ ನಮ್ಮ ವಾಕ್ಗಳೆಲ್ಲ ಆಕೆಯ ವಾಕ್ಗಳಾಗಿ ಸೇರಿಸ್ಕೊಳ್ತಾಳಂತೆ. ಇನ್ನೇನ್ ಬೇಕು ನಿಮಗೆ? ದೇವಿ ವಾಕ್, ದೇವಿ ಮಾತಾಡಿದಾಗೆ. ಅದೇ ಈ ನೀವು ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದಾವೆ. 24,000 ಶ್ಲೋಕಗಳು. ಈ 3 ಪಾದದ್ದು ಒಂದು ಪಾದಕ್ಕೆ 8 ಅಕ್ಷರಗಳು, ಆ 3 ಪಾದಗಳು ಸೇರ್ತಕ್ಕಂಥ 24 ಬೀಜಾಕ್ಷರಗಳವು. ಆ 24 ಬೀಜಾಕ್ಷರಗಳು ಈಗ ನೋಡಿ, ರಾಮಾಯಣದಲ್ಲಿ ಏನು ವಾಲ್ಮೀಕಿ ಬಹುಶಃ ಯಾವ ರೀತಿ ಅವರನ್ನು ವರ್ಣನೆ ಮಾಡಬೇಕು ಗೊತ್ತಿಲ್ಲ, ಎಷ್ಟು ಪ್ರಾತಸ್ ಮಾಡಿದ್ರು ಅಂತಂದ್ರೆ ನಮಗೆ ಕಣ್ಣಿಗೆ ಕಾಣತಕ್ಕಂತಹ ದೇವರುಗಳು ಅವರೆಲ್ಲ ಅನ್ಲಿಕ್ಕೆ ಒಂದು ನಿದರ್ಶನ ಅಂತಂದ್ರೆ ಆ 24,000 ಶ್ಲೋಕಗಳೇನಿದಾವೋ 1,000ಕ್ಕೆ ಒಂದು ಬೀಜಾಕ್ಷರ, ನೆಕ್ಸ್ಟ್ ಇನ್ನೊಂದು 1,000ಕ್ಕೆ ಮತ್ತೊಂದು ಬೀಜಾಕ್ಷರ. ಆ ಕಾಡುತ್ತೆ ನಿಮಗೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೀವು ರಾಮಾಯಣ ಓದುವಾಗ 1,000ಕ್ಕೆ ಮೊದಲ ಬೀಜಾಕ್ಷರ ಪ್ರಾರಂಭ ಆಗ್ತಕ್ಕಂಥದ್ದು ಗಾಯತ್ರಿ ಮಂತ್ರದ 24 ಬೀಜಾಕ್ಷರ, 1,000ಕ್ಕೆ ಒಂದೊಂದು ಬೀಜಾಕ್ಷರ ಇದೆ. ಈ ಬೀಜಾಕ್ಷರ ಇಟ್ಟುಕೊಂಡೇ ವಾಲ್ಮೀಕಿ ರಾಮಾಯಣ ರಚನೆ ಮಾಡ್ತಾರೆ. ಒಂದೊಂದಕ್ಕೂ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂತಹದ್ದನ್ನ ನಮಗೆ ನಿದರ್ಶನ ಕೊಟ್ಟಿದ್ದಾರೆ. ಅಷ್ಟು ವಿಶೇಷ ಇರ್ತಕ್ಕ ಒಂದು ವರ್ಷ ಏನಾದ್ರೂ ನೀವು ಗಾಯತ್ರಿ ಮಂತ್ರ ಏನಾದ್ರೂ ಹೇಳ್ತೀರಾ ಅಂತಂದ್ರೆ ಒಂದು ತೇಜಸ್. ನೀವು ವಯಸ್ಸಾದವ್ರ ತರ 1,000 ಕಷ್ಟ ಆಗತ್ತೆ ಗುರುಗಳೇ. ಸ್ವಲ್ಪ ಕಡಿಮೆ ಅಂದ್ರೆ ಎಷ್ಟರಿಂದ ಪ್ರಾರಂಭ ಮಾಡಬಹುದು? ಕನಿಷ್ಠ ಪಕ್ಷ 100 ಆದ್ರೂ ಹೇಳ್ತೀರಾ. 100 ಹೇಳ್ತೀನಿ ಅಂತಂದ್ರೆ ಹಾಗೂ ನಿಮಗೆ 100 ಗಾಯತ್ರಿ ಹೇಳ್ಬೇಕು ಅಂತಂದ್ರೆ 15 ನಿಮಿಷಗಳು ಬೇಕು. 15 ನಿಮಿಷಗಳ ಕಾಲ ಬೇಕಾಗುತ್ತೆ. ಹಾಗೆ 1,000 ಹೇಳ್ತೀನಿ ಅಂತಂದ್ರೆ ಇನ್ನ ಬೆಳ್ಳಸಗಳ ಅಂತ ಅದ್ಭುತಗಳು ಜರುಗುತ್ತವೆ. ಅಂತ ವಿಶೇಷವಾಗಿರ್ತಕ್ಕಂಥ ಈ ಗಾಯತ್ರಿ
ಪರಮಾದ್ಭುತವಾಗಿರ್ತಕ್ಕಂಥ ಪ್ರಕೃತಿಯೊಂದಿಗಿನ ಸಂಬಂಧ ಆಗಿರುತ್ತೆ. ನೀವು ಈ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ, ಈಗ ಅಷ್ಟು ತಿಳ್ಕೊಳ್ತಾ ಇದೆಯಪ್ಪ, ಬಂದ್ಬಿಟ್ಟೆ ನಿನಗೆ 100 ವರ್ಷ ಆಯುಸ್ಸು ಅಂತ ಕೇಳಿದಿರಲ್ಲ. ಹಾಗೆ ನೀವು ಗಾಯತ್ರಿನ ತಿಳಿದುಕೊಂಡು ನಿಮಗೇನೋ ಬೇಕಾದ ಮನಸ್ಸು ಅಂದ್ಕೊಂಡ್ರೆ 24 ತಾಸಲ್ಲಿ ಗೊತ್ತಿಲ್ಲ, ಅದು ಹೇಗೋ ನಿಮ್ಮ ಮುಂದಿರುತ್ತೆ, ಹೇಗೋ ಅದು ನಿಮ್ಮ ಮುಂದಿರುತ್ತೆ. ಅಷ್ಟು ಶೀಘ್ರವಾಗಿ ಅಲ್ಲ, ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ, ಅಷ್ಟು ಶಕ್ತಿ ಇದೆ. ಹಾಗೆ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಒಂದು ಪ್ರಾರ್ಥನೆಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಯಾರೋ ಒಬ್ಬ ಡಾಕ್ಟ್ರು ಹೊರದೇಶದಿಂದ ಇನ್ನೊಂದು ದೇಶಕ್ಕೆ ಆ ದೊಡ್ಡ ಮಟ್ಟದ ಕಾನ್ಫರೆನ್ಸ್ ಅದರಲ್ಲಿ ಪಾಲ್ಗೊಳ್ಳಕ್ ಹೋಗ್ಬೇಕಾದ್ರೆ ಆ ಡಾಕ್ಟ್ರು ಆ ವಿಮಾನ ಎಲ್ಲೋ ಮಧ್ಯದಲ್ಲೇ ಅಡೆತಡೆಯಾಗಿ ನಿಂತು ಅಲ್ಲಿ ಮತ್ತು ಅವರು ಹೋಗ್ಬೇಕಾಗಿರ್ತಕ್ಕಂಥ ಸ್ಥಳಕ್ಕೆ ವಿಮಾನ ಇರೋದಿಲ್ಲ, ಅಲ್ಲಿಂದ ಅವರು ಕಾರ್ ತಗೊಂಡು ಹೋಗ್ತಿರ್ಬೇಕಾದ್ರೆ ಆ ಡಾಕ್ಟರ್ ನೀವೇ ಒಂದು ಹೆಸರು ಕೊಡಿ, ಯಾರೋ ಒಂದಂತ ರಮೇಶ ಅಂತ ಸಂತೋಷ್ ಏನೋ ಒಂದು ಹೆಸರು ಕೊಡಿ ಆ ಡಾಕ್ಟರ್ಗೆ. ಆ ಡಾಕ್ಟರ್ ಈ ಪ್ರಪಂಚದಲ್ಲಿ ಒಬ್ಬನೇ ಕ್ಯಾನ್ಸರ್ ಪೂರ್ತಿ ನಿವಾರಣೆ ಮಾಡ್ತಿದ್ದ ಡಾಕ್ಟರ್, ಒಬ್ಬನೇ. ಅಂತಹ ಡಾಕ್ಟ್ರು ಒಂದು ದೊಡ್ಡ ಮಟ್ಟದ ಕಾನ್ಫರೆನ್ಸ್ಗೆ ಪಾಲ್ಗೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಾ ದೇಶದ ಡಾಕ್ಟರ್ಗಳು ವೈದ್ಯರು ಅಲ್ಲಿದ್ದಾರೆ, ಈತ ಕೂಡ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಕಾರ್ ತಗೊಂಡು ಹೋಗ್ತಿರ್ಬೇಕಾದ್ರೆ ಮತ್ತು ಈ ಮಳೆ ಗಾಳಿ ಜಾಸ್ತಿ ಆಗಿ ಈ ಕಾರು ಮಧ್ಯದಲ್ಲಿ ನಿಂತು ಸಾಯಂಕಾಲ ಆಗ್ಬಿಡುತ್ತೆ. ಆ ಸಾಯಂಕಾಲ ಆದಾಗ ಒಂದು ಅಲ್ಲಿ ಸಣ್ಣದಾಗ ಒಂದು ಮನೆ, ಒಂದು ದೀಪ ಕಾಣಿಸುತ್ತೆ. ಮಳೆ ಬೇರೆ ಬರ್ತಾ ಇತ್ತು. ಇನ್ನು ಆ ಮನೆ ಹತ್ರ ಹೋಗಿ ಬಾಗಿಲು ತರ್ತಾರೆ, ಕದ ತಟ್ಟುತ್ತಾರೆ. ಯಾರೋ ಒಬ್ಬಾಕೆ ಬರ್ತಾರೆ, ತುಂಬಾ ಮಳೆ ಬರ್ತಾರೆ, ಸ್ವಲ್ಪ ಹೊತ್ತು ಆಶ್ರಯ ಪಡಿಬೋದಾ ಅಂತ ಹೇಳಿ ಆ ಮನೆಯಲ್ಲಿ ಕುಳಿತುಕೊಂಡಾಗ, ಹೇಗಿದ್ರು ಚಳಿ ಇದ್ದಂಗಿದೆ, ಸ್ವಲ್ಪ ಕಾಫಿ ಟೀ ಕೊಡ್ಲಾ? ಕೊಡಿತಾಯಿ ತಗೊಂಡು ಸ್ವೀಕಾರ ಮಾಡ್ತಾ ಇವರು ಕೊಟ್ಟಾದ್ಮೇಲೆ ಆಕೆ ಒಂದು ಮಂತ್ರ, ಒಂದು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಆ ತಾಯಿ, ಏನೋ ನೀವು ಅದು ಒಳಗಡೆ ಏನು ಹೇಳ್ಕೊಳ್ತಾ ಇದ್ರಿ, ಏನ್ ತಾಯಿ ಅದು ಅಂತ ಕೇಳಿದಾಗ, ಏನೋ ಸ್ವಾಮಿ ನನ್ನೊಂದು ಪ್ರಾರ್ಥನೆ ಇದೆ, ಆ ಪ್ರಾರ್ಥನೆ ಮಾಡ್ತಾರೆ. ಏನು ಪ್ರಾರ್ಥನೆ ಅದು ಅಂತಂದ್ರೆ, ಸಣ್ಣ ವಯಸ್ಸು ನನಗೊಬ್ಬ ಮಗ ಇದ್ದಾನೆ, ಆ ಮಗ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾನೆ. ಆ ಮಗನಿಗೆ ಕ್ಯಾನ್ಸರ್ ತೋರಿಸಿದಷ್ಟು ಹಣ ನಮ್ಮ ಹತ್ರ ಇಲ್ಲ. ನಂತರ ಈ ಡಾಕ್ಟ್ರು ಇಂಥ ದೇಶದಲ್ಲಿ ಇರೋದಂತೆ, ಆ ಡಾಕ್ಟರ್ ಹೆಸರು ಇದಂತೆ, ಆ ಡಾಕ್ಟರ್ ಬಳಿ ಸಾಧ್ಯವೇ ಇಲ್ಲ ನಾವು ಹೋಗಿ ತೋರಿಸ್ಲಿಕ್ಕೆ. ನನಗೆ ಯಾರೋ ಒಬ್ಬರು ಹೇಳ್ಕೊಟ್ರು, ಈ ಮಂತ್ರ ಹೇಳು, ದೇವರು ಕರೆಸ್ತಾನೆ, ಹೇಗಾದ್ರೂ ಮಾಡಿ ನಿನ್ನ ಮಗನ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕಾಗಿ ಮಂತ್ರ ಹೇಳ್ತಾ ಇದ್ದೀನಿ, ಯಾವಾಗ ಆ ಭಗವಂತನ ಮೇಲೆ ಕಣ್ಣು ಬಿಡುತ್ತಾನೋ ಅಂತ ಹೇಳಿದಾಗ, ಆ ಕಾಫಿ ಕುಡಿತಾ ಇದ್ದ ಡಾಕ್ಟರ್ ಹೆಸರು ಆ ಅಮ್ಮ ಹೇಳ್ತಾಳೆ. ಯಾರೋ ಒಬ್ಬ ಡಾಕ್ಟರ್ ಅಂತೆ, ಅವ್ರ ಹೆಸರು ಸಂತೋಷ್ ಅಂತೆ. ಆ ಡಾಕ್ಟರ್ ನೋಡಂಗ್ ನಮ್ ಕೈಲಾಗದಂದ್ರೆ, ಆ ಸಂತೋಷ್ ಯಾರೋ ಅಲ್ಲ, ಇವನೇ. ಏನ್ ಕಾಫಿ ಕುಡಿತಿದ್ದ ಅದನ್ನ ಪಕ್ಕಕ್ಕೆ ಇಟ್ಬಿಡ್ತಾನೆ. ಆಶ್ಚರ್ಯ ಆಗ್ಬಿಡುತ್ತೆ. ಮೊದಲೇ ಅವ್ನು ದೇವರನ್ನ ನಂಬವನಲ್ಲ, ದೇವ್ರ ನಂಬೋದು ಡಾಕ್ಟ್ರು ಅಲ್ಲ ಅಂತ ಆಶ್ಚರ್ಯ ಆಗತ್ತೆ. ಎಲ್ಲಿನ ವಿಮಾನ, ಎಲ್ಲಿನ ಕಾರು, ಎಲ್ಲಿನ ಗಾಡಿ, ಎಲ್ಲಿನ ಮಳೆ, ಎಲ್ಲಿನ ಈ ಮನೆ, ಎಲ್ಲಿನ ನನ್ನ ಕಾನ್ಫರೆನ್ಸ್ ಕಾರ್ಯಕ್ರಮ, ಏನಿದು ಏನಿದು? ನಾನು ಇಲ್ಲಿಗೆ ಬಂದಿದ್ದಾದ್ರೂ ಹೇಗೆ? ಅಬ್ಬಾ, ಏನಯ್ಯ ನಿನ್ನ ಚಮತ್ಕಾರ ಕರೆಸ್ಕೊಳ್ತೀಯ, ನೀನು ಮನಸ್ಸು ಮಾಡದೆ ಒಂದು ಪ್ರಾರ್ಥನೆ ಏನೆಲ್ಲ ಮಾಡ್ಬಿಡ್ತೀಯ ಕಣಯ್ಯ ನೀನು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಾನೇನೋ ಅಂದುಕೊಂಡಿದ್ದೆ. ಈ ಅಮ್ಮ ಆ ಬಾಯಲ್ಲಿ ಗುನುಗ್ತಾ ಇರೋದನ್ನ ನನ್ನ ಬಾಯಿಂದ ಕೇಳಿಸಿ, ಏನೋ ಅಂತ ಹೇಳಿಸಿ, ಆ ಅಮ್ಮ ನನ್ನ ಹೆಸರೇ ಆಕೆ ಬಾಯಿಂದ ಹೇಳಿದಾಗ ನನಗೆ ಆನಂದ ಭಾಷೆ ಬರುತ್ತೆ. ಏನಾಗುತ್ತೆ ಅಂತ ಹೇಳಿ ಡಾಕ್ಟರ್ ತಕ್ಷಣ ಆ ಮಗು ಕೈ ಹಿಡಿದು ನಾಡಿ ಹಿಡಿದು ಮಾತಾಡಿಸಿ ಮುಂದುವರಿಸ್ತಾನೆ. ಕಾರಣ ಎಷ್ಟೇ ಪ್ರೀತಿ ಬಂಧುಗಳೇ, ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ ಪ್ರೀತಿ ಬಂಧುಗಳೇ. ಅಂತ ಅದ್ಭುತವಾಗಿರ್ತಕ್ಕಂತಹ ಗಾಯತ್ರಿ ಮಂತ್ರವನ್ನ ಯಾರಾದ್ರೂ ನೋಡಿ, ಆ ಗಾಯತ್ರಿ ಮಂತ್ರ ಉಪಾಸನೆ ಮಾಡಿರ್ತಕ್ಕಂಥವರು ಬಹುಶಃ ಅವರ ಬಾಯಿಂದ ಏನಾದ್ರೂ ಹೇಳಿದ್ರೆ 100% ನಡೆದೋಗತ್ತೆ. ಅದು ಒಳ್ಳೇದಾಗಿರಬಹುದು, ಕೆಟ್ಟದ್ದಾಗಿರಬಹುದು. ಅಂದ್ರೆ ಅಷ್ಟು ಶಕ್ತಿ ಇದೆ ಆ ಮಂತ್ರಕ್ಕೆ ಅಂತ. ಅಂದ್ರೆ ಅವರು ಹೇಳಿದ ಕೂಡಲೇ ಅದು ಆಗ್ಲೇಬೇಕು ಅಂತಂದ್ರೆ ಅಷ್ಟು ಅದ್ಭುತಗಳಿದೆ ಗಾಯತ್ರಿ ಮಂತ್ರ ಅನುಷ್ಠಾನ ಮಾಡುವವರು ಆ 24 ಬೀಜಾಕ್ಷರಗಳಿಗೆ ಒಂದೊಂದು ದೇವತೆ ಇದೆ. ಅದಕ್ಕೆ ನಮ್ಮ ಬುದ್ಧಿಯನ್ನ ಅದಕ್ಕೆ ಪ್ರಚೋದಯ ಅಂತ ಹೇಳ್ತಾರಲ್ಲ, ನಮ್ಮ ಬುದ್ಧಿಯನ್ನ ಪ್ರಚೋದಿಸ್ತಕ್ಕಂತಹ ಶಕ್ತಿಯನ್ನ ಕೊಡತಕ್ಕಂಥದ್ದು ಒಂದೊಂದು ಅಕ್ಷರಕ್ಕೆ ಒಂದೊಂದು ಪದದೇವತೆ ಇದೆ. ಅದಕ್ಕೆ ಆ ಮಂತ್ರ ಉಪಾಸನೆ ಮಾಡತಕ್ಕಂಥವರು ಬಹುಶಃ ಅವರ ಬಾಯಿಂದ ಬರ್ತಕ್ಕಂಥ ಪ್ರತಿ ವಾಕು ಒಂದೊಂದು ದೇವತೆ ಹೆಸರಾಗಿರುತ್ತೆ. ಅಂತಹದ್ದು ಈ ದೊಡ್ಡವರೊಂದು ಮಾತು ಹೇಳ್ತಾರೆ. ಈ ಗಾಯತ್ರಿ ಮಂತ್ರ ಹೇಳುವವರ ಎಲ್ಲಿರ್ತಾರ ಅವರು ಅಂತಂದ್ರೆ, ಗಾಯತ್ರಿ ನೆರಳಲ್ಲಿ, ಅದರಲ್ಲೂ ಗಾಯತ್ರಿ ನೆರಳಲ್ಲಿ ಇದ್ದು ಒಂದು ಬ್ರಹ್ಮಾಸ್ತ್ರವನ್ನು, ಪರಶು ವೇದಿಯನ್ನು, ಕಾಮಧೇನವನ್ನು ಜೊತೆಲಿಟ್ಕೊಂಡಿರ್ತಾರೆ.
ಮತ್ತೆ ಇನ್ನೇನ್ ಬೇಕಾಗುತ್ತೆ? ಇವಾಗ ಏನು ಬೇಕಾಗಿಲ್ಲ. ಅಷ್ಟೊಂದು ದಿವ್ಯ ಶಕ್ತಿ ಇರ್ತಕ್ಕಂಥದ್ದು ಈ ಗಾಯತ್ರಿ ಮಂತ್ರಕ್ಕೆ, ಅಷ್ಟು ಅದ್ಭುತಗಳಿರ್ತಕ್ಕಂಥದ್ದು. ನೀವೇನಾದ್ರೂ ಬಹುಶಃ ಈ ಗಾಯತ್ರಿ ಮಂತ್ರವನ್ನ ಈ ಲಕ್ಷದೋಪಾದಿಯಲ್ಲಿ ಹೇಳ್ತೀರಿ ಅಂತಂದ್ರೆ ಇನ್ನು ನಾನು ಜನ್ಮದಾರಭ್ಯ ಮಾತಾಡೋ ಹಾಗೇನೇ ಇಲ್ಲ. ಯಾವ ಜನ್ಮಗಳು ಮಾತಾಡ್ತಕ್ಕಂಥ ಏನೂ ಉಳಿದೋದಿಲ್ಲ. ಅಷ್ಟು ಅದ್ಭುತವಾಗಿರತಕ್ಕಂತಹ ಆ ಒಂದು ಗಾಯತ್ರಿಯ ಶಕ್ತಿ ಇವತ್ತು ಪ್ರದೋಷ, ಅದರಲ್ಲೂ ಕಾರ್ತೀಕ ಮಾಸದ ಈ ಸೋಮವಾರ ಸೋಮ ಪ್ರದೋಷ ದಿವಸ ಪ್ರೀತಿಯ ಬಂಧುಗಳೇ, ನಿಮಗೆ ಯಾರಾದ್ರೂ ಉಪದೇಶ ಮಾಡಿದ್ದರೆ, ಗಾಯತ್ರಿ ಮಂತ್ರ ದೀಕ್ಷೆ ಕೊಟ್ಟಿದ್ದರೆ, ಇವತ್ತು ಶಿವನ ದೇವಸ್ಥಾನದಲ್ಲಿ ಕುಳಿತುಕೊಂಡು ಬಿಲ್ವ ವೃಕ್ಷದ ಮರದ ಕೆಳಗಡೆ ಕುಳಿತುಕೊಂಡು ನೀವೇನಾದ್ರೂ ಗಾಯತ್ರಿ ಮಂತ್ರ ಹೇಳ್ತೀರಿ ಅಂತಂದ್ರೆ, ಒಂದು ಕೊನೆ ಪಕ್ಷ 1000 ಆಗ್ಲಿಲ್ಲ ಅಂತಂದ್ರೆ 108 ಸಲ ಹೇಳಿ ಈ ಭೂಮಿ ಮೇಲೆ ಎಷ್ಟಿದಾವ ದಾನಗಳು ಅಷ್ಟೂ ದಾನಗಳು ಕೊಟ್ರೆ ಏನು ಪಡ್ಕೊಳ್ತೀವೋ ಅಂತ ಪುಣ್ಯವನ್ನ ನಿಮ್ಮ ಖಾತೆಗೆ ಇವತ್ತೇ ಶಿವ ಒಂದು ಅಕೌಂಟ್ ಓಪನ್ ಮಾಡಿ ನಿಮ್ಮ ಅಕೌಂಟಿಗೆ ಹಾಕಿಸ್ತಾನೆ. ನೀವು ಯಾವಾಗ ಬೇಕೋ ಖರ್ಚು ಮಾಡಿದ್ರೂ ಮುಗಿಯೋದಿಲ್ಲ. ಅಂತಹದ್ದು ಅದ್ಭುತವಾಗಿರ್ತಕ್ಕಂತಹ ದಿವ್ಯ ಶಕ್ತಿ ಇರತಕ್ಕಂತಹದ್ದು ಗಾಯತ್ರಿ ಮಂತ್ರಕ್ಕೆ. ಇವತ್ತಿನ ನೀವು ಏನು ಖುಷಿಯಿಂದ ಸೇವೆ ಮಾಡ್ತಿರೋ, ನಾನು ಆಗಾಗ ನಿಮಗೆ ಪ್ರದೋಷದ ಸಂದರ್ಭ ಹೇಳಿರ್ತೇನೆ, ಗಂಧವನ್ನ ಬಹಳ ಪ್ರಮುಖವಾಗಿ, ಎಳೆನೀರನ್ನ, ನಂತರ ವಿಭೂತಿ ಭಸ್ಮದ ಅಭಿಷೇಕವನ್ನ, ಗಂಧಾಭಿಷೇಕವನ್ನ, ಎಳೆನೀರಿನ ಅಭಿಷೇಕವನ್ನ ಮಾಡ್ತಾ ಆ ಒಂದು ರುದ್ರದೇವರಿಗೂ ನಂತರ ಮುಂದಿರತಕ್ಕಂತಹ ಬಸವನಿಗೆ ಏಕಕಾಲಕ್ಕೆ ಒಂದು ಆರತಿಯನ್ನ ಮಾಡ್ತೀವಿ ಅಂತಂದ್ರೆ ಗೊತ್ತಿಲ್ಲ ನಮಗೆ ದೋಷ ಯಾವುದು ಅಂತ ಕಂಡಿಲಿಕ್ಕೆ ಆಗ್ತಾ ಇಲ್ಲ. ನಾವು ಯಾವ ದೋಷದಿಂದ ಬಳಲ್ತಾ ಇದ್ದೀವಿ, ಯಾವ ತರಹದ್ದು ಬಾಧೆಯಿಂದ ಬಳಲ್ತಾ ಇದ್ದೀವಿ, ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕಿ ಸಿಗಲಿಲ್ಲ. ಅಂತಹದ್ದನ್ನ ನಾಶ ಮಾಡುವಂತ ಶಕ್ತಿ ಈ ಪ್ರದೋಷಕ್ಕೆ ಇರುತ್ತಂತೆ. ಅಂತಹ ಭಯವನ್ನ, ಮರಣವನ್ನ, ನಷ್ಟವನ್ನ, ದುಃಖವನ್ನ, ಖೇದವನ್ನ ನಷ್ಟ ಮಾಡತಕ್ಕಂತಹ ದಿನ ಈ ದಿನ ಸೋಮ ಪ್ರದೋಷ. ಈ ಸೋಮವಾರದಂದು ಗಾಯತ್ರಿ ಮಂತ್ರವನ್ನು ಹೆಚ್ಚಿಗೆ ಹೇಳಿಕೊಳ್ಳುತ್ತಾ ಅಮೃತದ ಕುಂಡವನ್ನೇ ನೀವು ಪಡ್ಕೊಳ್ತೀರಿ ನನ್ನ ಪ್ರೀತಿಯ ಬಂಧು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಈಗ ಒಂದು ಗಾಯತ್ರಿ ಮಂತ್ರಕ್ಕೆ ಎಷ್ಟು ಪವರ್ ಇದೆ ಅನ್ನೋಂಥದ್ದನ್ನ ನೀವು ಹೇಳ್ದಂತ ಕತೆ ಮುಖಾಂತರ ತಿಳ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಆಯ್ತು. ಯಾಕಂದ್ರೆ ಎಲ್ಲೋ ಅಂತ ಒಂದು ದೊಡ್ಡ ಡಾಕ್ಟರ್ ಹೋಗ್ತಾ ಇದಾರೆ, ಅದನ್ನೆಲ್ಲ ನಾವು ಇಮ್ಯಾಜಿನ್ ಮಾಡ್ಕೊಂಡಾಗ ಹೇಗ್ ಕನೆಕ್ಟ್ ಮಾಡಿಸ್ತಾನೆ ದೇವ್ರು, ನಮ್ಗೆ ಹೇಗೆ ಕನೆಕ್ಟ್ ಆಗುತ್ತೆ, ನಾವು ನಿಜವಾಗಿ ಮಂತ್ರ ಹೇಳಿದ್ರೆ ಫಲ ಸಿಗುತ್ತಾ ಅನ್ನೋಂಥದ್ದನ್ನ ಯೋಚನೆ ಮಾಡ್ತಿರ್ತೀವಿ. ಸೊ ಈ ರೀತಿ ಕತೆಯನ್ನ ಕೇಳಿದಾಗ ಇನ್ನಷ್ಟು ಇವತ್ತಿಂದನೇ ಪ್ರಾರಂಭ ಮಾಡೋದು ಇನ್ನೂ ಉತ್ತಮ ಅಂತ ಹೇಳಿದ್ವಿ. ಸೋಮ ಪ್ರದೋಷ ಬೇರೆ ಇದೆ, 108 ಬಾರಿ ಆದ್ರೂ ಕನಿಷ್ಠ ನಾವು ಗಾಯತ್ರಿ ಮಂತ್ರದ ಪಠನೆ ಮಾಡೋದ್ರಿಂದ ನಮ್ಮ ಒಂದು ಪಾಪ ಕರ್ಮಗಳನ್ನ ಹೇಗೆ ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂತಹ ವಿಚಾರ. ವಿಡಿಯೋ ನೋಡಿದ್ಮೇಲೆ ಪ್ರತಿಯೊಬ್ರು ಕೂಡ ಇದ್ರ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಗುರುಗಳೇ, ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ತುಂಬಾ ಸುಲಭವಾಗಿರುವಂತದ್ದು, ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು, ಕೆಲವೊಂದು ಬಾರಿ ಕೇಳ್ತಾ ಇರ್ತೀವಿ. ಆದ್ರೆ ಇದನ್ನ ನಾವು ಹೇಳೋದ್ರಿಂದ ಯಾವ ರೀತಿಯಾಗಿರುವಂತಹ ಫಲಗಳನ್ನ ನಾವು ಪಡೆದುಕೊಳ್ತೀವಿ, ನಾವು ಅನ್ಕೊಳ್ಳುವಂತ ಕೆಲಸಗಳು ಹೇಗೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.